28 ಲೋಕಸಭಾ ಚುನಾವಣೆ, ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹಾಗೂ JDS ರಾಜಕೀಯ ರಣತಂತ್ರವನ್ನು ಹೆಣೆಯಲು ಮೈತ್ರಿಯಾಗಿದೆ. ಶತಾಯಗತಾಯ ರಾಜ್ಯದಲ್ಲಿ ಈಗಿರುವ ಸ್ಥಾನಗಳನ್ನು ಉಳಿಸಿಕೊಳ್ಳಲು ತಂತ್ರಗಾರಿಕೆಯನ್ನು ನಡೆಸಿದ್ದು. ಅಂದರೆ 25+1 ಬರಲೇಬೇಕು, 28 ಅಂತ ವಿಜೇಂದ್ರ ಹೇಳ್ತಾ ಇದ್ದಾರೆ. ಯಾರು ನಂಬ್ತಾ ಇಲ್ಲ. ಆದರೆ ವಿಜೇಂದ್ರ ನಮ್ಮದೇ ಕಾನ್ಕ್ಲೇವ್ನಲ್ಲಿ ಹೇಳಿದರು, ಬರೆದಿಟ್ಕೊಳ್ಳಿ, ಗಂಟೆ 5:30 ಸಂಜೆ 28ಕ್ಕೆ 28 ಗೆಲ್ತೀವಿ ಅಂತ ಹೇಳಿ. ಅಮಿತ್ ಶಾ ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮೈತ್ರಿ ಸೂತ್ರ ಹೆಣೆದಿದ್ದಾರೆ. ರಾಜ್ಯದಲ್ಲಿ ಒಟ್ಟು 28 ಕ್ಷೇತ್ರಗಳ ಪೈಕಿ 24 ಕ್ಷೇತ್ರವನ್ನು ಬಿಜೆಪಿಗೆ, 4 ಕ್ಷೇತ್ರ JDSಗೆ ಪಕ್ಕಾ ಅಂತ ಆಗಿದೆ. ಎಲ್ಲೆಲ್ಲಿ ಯಾರ್ಯಾರು ಬನ್ನಿ, ವೆರಿ ಇಂಟ್ರೆಸ್ಟಿಂಗ್. ಈಗ ಚಿತ್ರದುರ್ಗದಿಂದ ನಾರಾಯಣಸ್ವಾಮಿ ಅವರು ಹೇಳಿದರು ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತೇಳಿ. ಆದರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಯಾರನ್ನು ಕೂಡ ಅಂದರೆ ಬದಲಾವಣೆ ಮಾಡೋದಕ್ಕೆ ರೆಡಿ ಇಲ್ಲ. ಚಿತ್ರದುರ್ಗ ರಿಸರ್ವ್ಡ್ ಕ್ಷೇತ್ರ. ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ಕೊಟ್ಟಾಗಲೇ ಗೊತ್ತಾಯ್ತು, ನಾನು ರೇಸಲ್ಲಿದ್ದೀನಿ ಬ್ರದರ್ ಅಂತ ಹೇಳ್ದಂಗೆ. ನಾನು ರೇಸಲ್ಲಿದ್ದೀನಿ. ಬೆಳಗಾವಿ ಅನಿಲ್ ಬೆನಕೆ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರವನ್ನು ತಪ್ಪಿಸ್ಕೊಂಡಿದ್ರು ಬಿಕಾಸ್ ಆಫ್ ರಮೇಶ್ ಜಾರಕಿಹೊಳಿ. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೇಮ್ ಚೇಂಜ್ ಮಾಡಲ್ವಂತೆ. ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿಯಿಂದಾದರೂ ಅವರೇ, JDSಯಿಂದಾದರೂ ಅವರೇ, ಇಬ್ಬರಿಗೂ ನಮಸ್ಕಾರ ಮಾಡಿ ಬಂದಿದ್ದಾರೆ. ಶಿವಮೊಗ್ಗ BY ರಾಘವೇಂದ್ರ ಇಲ್ಲಿ ಚೇಂಜ್ ಮಾಡಲಿಕ್ಕೆ ಇಲ್ಲ. ಬೀದರ್ ಲಕ್ಷ್ಮಣ ಸವದಿ ಬಿಜೆಪಿಗೆ ಬಂದರೆ. ಬೆಂಗಳೂರು ಗ್ರಾಮೀಣ ಜಯದೇವ ಆಸ್ಪತ್ರೆಯ ನಿರ್ದೇಶಕರು CN ಮಂಜುನಾಥ್ ನಿನ್ನೆ ಬ್ರೇಕಿಂಗಲ್ಲಿ ಹೇಳಿದ್ದೆ. ಬೆಂಗಳೂರು ಉತ್ತರ DV ಸದಾನಗೌಡರು ನೀವೇ ನಿಲ್ಲಬೇಕು ಅಂತ. ಕಲಬುರಗಿ ಉಮೇಶ್ ಜಾಧವ್ ಚೇಂಜು ಆಗ್ಬೋದು. ದಾವಣಗೆರೆ GM ಸಿದ್ದೇಶ್ವರ್ ಇವರಿಬ್ಬರನ್ನ ಕೂರಿಸಿ ಮಾತಾಡಿಸ್ಬಿಟ್ರು. GM ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯನ ಕರೆದು, ಯಡಿಯೂರಪ್ಪ ಕರೆದು ಕೈ ಕೊಟ್ಟು ಸ್ವೀಟ್ ತಿನ್ನಿಸಿ, GM ಸಿದ್ದೇಶ್ವರ್ ಇರ್ತಾರೆ ನೀವು ಹೋಗಪ್ಪ ಅಂತ ಹೇಳ್ಬಿಟ್ಟಿದ್ದಾರೆ. ಯಡಿಯೂರಪ್ಪನವರು ಹೇಳಿದ ನಂತರ ಯಡಿಯೂರಪ್ಪನವರ ನೀಲಿಗಣ್ಣಿನ ಪುತ್ರ ಹೊನ್ನಾಳಿಯ ಯಾರು ರೇಣುಕಾಚಾರ್ಯ ಆಯ್ತು ಬುದ್ಧಿ ಮುಗೀತು, ಅವ್ರು ಹೇಳಿದ್ರೆ ಮುಗೀತು. GM ಸಿದ್ದೇಶ್ವರ್ ಕಳೆದ ಬಾರಿ ಹೇಳಿದ್ರು ನಾನು ನಿಲ್ಲಲ್ಲ ಅಂತೇಳಿ. ಅವರ ಫ್ಯಾಮಿಲಿ ಅವರು ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ತುಮಕೂರು V ಸೋಮಣ್ಣ ಎರಡೆರಡು ಆಪ್ಷನ್ ಇಟ್ಕೊಂಡು ಬಂದಿದ್ದಾರೆ. ಒಂದು 5 ಕೊಡಿ, ಇಲ್ಲ ಅಂತಂದರೆ ರಾಜ್ಯಸಭೆಗೆ ಮೆಂಬರ್ ಮಾಡಿ. V ಸೋಮಣ್ಣ ಬಹುತೇಕ ಖಚಿತ, ಅಲ್ಲಿ ಪ್ರಾಬ್ಲಮ್ ಇಲ್ಲ. ಬಾಗಲಕೋಟೆ PC ಗದ್ದಿಗೌಡರು ಮತ್ತೊಮ್ಮೆ ಚಾನ್ಸ್ ಇದೆ. ಮತ್ತೊಂದು ಮಾತು ಕೇಳಿ ಬರ್ತಾ ಇತ್ತು, ಬಾಗಲಕೋಟೆಯಿಂದ ಬೇರೆ ಬೇರೆ ಹೆಸರುಗಳು ಗೊತ್ತಿಲ್ಲ. ವಿಜಯಪುರ ರಮೇಶ್ ಜಿಗಜಿಣಗಿ. ಕೊಪ್ಪಳ ಜನಾರ್ದನ್ ರೆಡ್ಡಿ ವಾಪಸ್ ಬಂದಿದ್ದಾರೆ ಕೊಪ್ಪಳದಿಂದ. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ಗೆ ಹೋಗುತ್ತೆ ಅಂತಿದೆ, ಇಲ್ಲ ಅಂತಂದರೆ ಅಲ್ಲಿ ಚೌಟ್ರು. ಮತ್ತೊಂದು ಕಡೆ ಅರುಣ್ ಶ್ಯಾಮ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಚೌಟ ಅಥವಾ ಅರುಣ್ ಶ್ಯಾಮ್. ಅಂದರೆ ಅವರಿಬ್ಬರ ಮನಸ್ಥಿತಿಯಲ್ಲಿ ಏನಿದೆ, ಒಂದು ವೇಳೆ ನಳಿನ್ ಕುಮಾರ್ ಕಟೀಲ್ಗೆ ಸಿಗದೇ ಇದ್ದರೆ ಅಂತ. ಇವರಿಗೆಲ್ಲ ಸಿಕ್ಕಾಗ ನಳಿನ್ ಕುಮಾರ್ ಕಟೀಲ್ಗೆ ಕೊಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಳಿನ್ ಕುಮಾರ್ ಕಟೀಲ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಈಗಲೂ ಕೂಡ ಒಳ್ಳೆಯ ಹೆಸರನ್ನು ಉಳಿಸ್ಕೊಂಡಿದ್ದಾರೆ. ಇನ್ನು ಬೆಂಗಳೂರು ಕೇಂದ್ರ ಸೆಂಟ್ರಲ್ PC ಮೋಹನ್, ಹಾಸನ JDS ಪ್ರಜ್ವಲ್ ರೇವಣ್ಣ, ಧಾರವಾಡ ಪ್ರಹ್ಲಾದ್ ಜೋಶಿ ಪ್ರಾಬ್ಲಮ್ ಇಲ್ಲ ಈಗ, ಮೈಸೂರು ಪ್ರತಾಪ್ ಸಿಂಹ, ರಾಯಚೂರು ರಾಜ ಅಮರೇಶ್ ನಾಯಕ್, ಕೋಲಾರ ಸಮೃದ್ಧಿ ಮಂಜುನಾಥ್ JDSನಿಂದ, ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ. ಇವರು ಒಂದು ಆ ಕಡೆ ಈ ಕಡೆ ಆಗತ್ತಂತಿತ್ತು, ಆದರೆ ಆಗ್ತಾ ಇಲ್ಲವಂತೆ. ಮಂಡ್ಯ CS ಪುಟ್ಟರಾಜ್ ಅವರನ್ನ ಕಣಕ್ಕಿಳಿಸ್ತಾರಂತೆ, ಯಾವುದೇ ಫ್ಯಾಮಿಲಿ ಇಲ್ಲ ಈ ಬಾರಿ ಅಂತ. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಮತ್ತು ಹಾವೇರಿ ಜಗದೀಶ್ ಶೆಟ್ಟರ್, ಚಾಮರಾಜನಗರ N ಮಹೇಶ್, ಬಳ್ಳಾರಿ B ಶ್ರೀರಾಮುಲು. 24 ಬಿಜೆಪಿ, 4 JDS. ಇನ್ನು ಮುಂದೆ ಲೋಕಸಭಾ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಯಡಿಯೂರಪ್ಪ. ಮನೆಯಲ್ಲಿ ರಣತಂತ್ರ ಹೆಣೆಯಲಾಗ್ತಾ ಇದೆ. ಆದರೆ ರಾಮ ಮಂದಿರದ ಅಲೆ, ಮೋದಿ ಜನಪ್ರತಿ ಅಲೆಯಲ್ಲಿ ತೇಲುತ್ತಿರೋ NDAಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ದಾರಿ ಹುಡುಕ್ತಾ ಇತ್ತು. ಕಾಂಗ್ರೆಸ್ಗೆ ದಾರಿ ಕಾಣದಾಗಿತ್ತು. ಹೆಂಗೂ ಗೆದ್ದಿದ್ದೀವಿ ನಾವು ಯಾವುದರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 136. ಇಲ್ಲಿ ನೋಡಿದರೆ ರಾಮ ಮಂದಿರ ರಾಷ್ಟ್ರೀಯತೆ. ಆಮೇಲೆ ಅವರೇ ಹೇಳ್ಬಿಟ್ರು 370 ನಾವು ಈ ಬಾರಿ 400 ಪಾರ್, 400ಕ್ಕಿಂತ ಮೇಲಕ್ಕೆ ಹೋಗ್ತೀವಿ ಅಂತೇಳಿ. ಆಮೇಲೆ ಒಂದು ಮಾತನ್ನು ಹೇಳಿದರು, ಈ ಸಲ 370 ಬಂದರೆ 1000 ವರ್ಷಗಳ ಕಾಲ ನೆನಪಿಡುವಂಥ ಒಂದು ನಿರ್ಧಾರ ಕೈಗೊಳ್ತೀವಿ ಅಂತೇಳಿ. ಕೆಲವರು ಮಾತಾಡ್ತಾ ಇದ್ದಾರೆ 363 ಬಂದರೆ ಸಂವಿಧಾನ ಬದಲಾವಣೆ ಅಥವಾ ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತೇಳಿ. ಏನು ಮಾಡ್ತಾರೆ ಅಂಥ ದೊಡ್ಡದೇನು ಮಾಡ್ತಾರೆ? ಆಲ್ರೆಡಿ ರಾಮ ಮಂದಿರದಾಗಿದೆ, ಆರ್ಟಿಕಲ್ 370 ಆಗಿದೆ. ಆಮೇಲೆ ಈ ಕಾಲಘಟ್ಟದಲ್ಲೇ ನಿಮಗೆ ಯಾವುದು ಏಕರೂಪ ಕಾಯ್ದೆ ಬರುವಂಥ ಸಾಧ್ಯತೆ ಇದೆ. ಮತ್ತಿನ್ನೇನು ಗೊತ್ತಿಲ್ಲ. ಇಲ್ಲಿ
ಇಂಥ ಐಡಿಯಾ ಕೊಟ್ಟದ್ದು, ಬೈದ ಐಡಿಯಾ ಕೊಟ್ಟಿದ್ದು ಬಿ ಆರ್ ಪಾಟೀಲ್ರು. ಟೊಪ್ಪಿ ಹಾಕೊಂಡಿದ್ದಾರಲ್ಲ ಅವರೇ. ಹಿಂದೆ ರಮೇಶ್ ಕುಮಾರ್ ಎಲ್ಲ ಕೊಡ್ತಾಯಿದ್ರು. ಈ ಮ್ಯಾನಿಫೆಸ್ಟೋ ಎಲ್ಲ ರೆಡಿ ಮಾಡ್ತಾಯಿದ್ದು ಅವರೇನೆ. ಈಗ ಅವ್ರು ಹೇಳಿದ್ರಂತೆ, ನೋ 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 ನಾವು ಚೇಂಜ್ ಮಾಡಲೇಬೇಕು. ಮೋದಿ ರಥ ತಡೆಯಲು ಮಮತಾ ಹಾದಿ ಹಿಡಿದ ಸಿದ್ದರಾಮಯ್ಯ. ಮೋದಿಯವರನ್ನು ಕಟ್ಟ ಹಾಕಬೇಕು ಅಂತಂದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೋರಾಟ ಮಾಡಿದ್ರಲ್ಲ, ಹಂಗೆ ಮಾಡಬೇಕು. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ದೇಶದಲ್ಲಿ ಪುನಃ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಅಲೆ ಎದ್ದಿದೆ. ನಾನು ಅಲ್ಲಿಗೆ ಹೋಗಿದ್ದೆ. ಒಂದು ರೀತಿಯಲ್ಲಿ ಹೆಂಗೆ ಹೇಳ್ತಾ ಇದ್ರು ಅಂತಂದರೆ, ನರೇಂದ್ರ ಮೋದಿ ಅವರು ರಾಮ, ಯೋಗಿ ಹನುಮಂತ ಅಂತೇಳಿ ಹೇಳ್ತಾ ಇದ್ರು. ಹತ್ತು ಬಿಟ್ಟರು ಕೆಲವರೆಲ್ಲ. ಅವ್ರ ಹತ್ರ ಬಿ ಜೆ ಪಿ ಕಾಂಗ್ರೆಸ್ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ, ರಾಮ ಅಂತಾರೆ. ಬಿ ಜೆ ಪಿ ಮ್ಯಾನಿಫೆಸ್ಟೋದಲ್ಲಿ ಇತ್ತು, ಬಿಟ್ಬಿಡ್ತಾರೆ ಅವರು. ಮಾಡೇ ಮಾಡ್ತಾರೆ. 5 ಗ್ಯಾರಂಟಿಯನ್ನು ನರೇಂದ್ರ ಮೋದಿ ತಗೊಳಕ್ಕಾಗತ್ತಾ? ಕಾಂಗ್ರೆಸ್ಸೇ ತಗೊಳ್ಬೇಕು 5 ಗ್ಯಾರಂಟಿಯ. ಅದು ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಅಲ್ವಾ? ಹಾಗೇನೇ ರಾಮ ಮಂದಿರ ಅವರ ಮ್ಯಾನಿಫೆಸ್ಟೋದಲ್ಲಿತ್ತು, ಆರ್ಟಿಕಲ್ 370 ಅವರ ಮ್ಯಾನಿಫೆಸ್ಟೋದಲ್ಲಿತ್ತು. ಬಿ ಜೆ ಪಿ ತಗೊಳ್ತಾರೆ. ಅದನ್ನು ನೀವು ಹೇಳೋಕ್ಕಾಗತ್ತಾ? ಯಾಕೆ ತಗೊಂಡ್ರಿ, ಈಗ ಯಾಕೆ ಮಾಡಿದ್ರಿ? ಅರೆ ಮ್ಯಾನಿಫೆಸ್ಟೋದಲ್ಲಿತ್ತು ಬಾಯ್. ಲೋಕಸಭಾ ಚುನಾವಣೆಗೆ ನಿಲ್ಲಲು ತಯಾರಿದ್ದ ಅನೇಕ ಸಚಿವರು ಹಿಂದೇಟು ಹಾಕೋಕೆ ಶುರು ಮಾಡಿದರು. ಈ ಸಲ ನಿಲ್ತೀವಿ ನಾವು ಲೋಕಸಭಾ ಚುನಾವಣೆ. ಯಾವಾಗ ರಾಮ ಮಂದಿರ, ಯಾವಾಗ ನರೇಂದ್ರ ಮೋದಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ರು ಎಲ್ಲ ನಾವಿಲ್ಲ ಮಗನಿಗೂ ಬೇಡ, ಯಾರಿಗೂ ಬೇಡ, ಯಾರನ್ನ ಹಾಕ್ಕೊಳ್ಳಿ, ನಾವು ನಿಲ್ಲಲ್ಲ. ಪ್ರಕಾಶ್ ಹುಕ್ಕೇರಿ ನಿಲ್ತೇನೆ ಅಂದಿದ್ರು, ನೋ ಇಲ್ಲ. ಟಿ ಬಿ ಜಯಚಂದ್ರ ಇಲ್ಲ, ನಾವು ನಿಲ್ಲಲ್ಲಪ್ಪ. ಸಂಕಷ್ಟ ಕಾಲದಲ್ಲಿ ಐಡಿಯಾ ಕೊಟ್ಟರು ಬಿ ಆರ್ ಪಾಟೀಲ್ರು. ಬಿ ಜೆ ಪಿ ರಾಮ ಅಂತ ಮನೆಗೆ ತಲುಪ್ತಾ ಇದೆ. ಈಗ ಅಕ್ಷತೆ ಕಾಳು ಕೊಟ್ರಲ್ಲ 100 ಕೋಟಿ ಮನೆಗೆ. ಫ್ಲ್ಯಾಗ್ ಅವರು ಬಿ ಜೆ ಪಿ ಫ್ಲ್ಯಾಗ್ ಹಾಕ್ಕೊಂಡಿಲ್ಲ, ಮತ್ತೊಂದು ಹಾಕ್ಕೊಂಡಿಲ್ಲ. ರಾಮನ ಹೆಸರಿನಲ್ಲಿ ಅಕ್ಷತೆ ಕಾಳು ಕೊಟ್ಟರು. ನೀವು ಏನು ಮಾಡೋಕ್ಕಾಗತ್ತೆ? ಬಿ ಜೆ ಪಿ ಪ್ರಚಾರ ಕೂಡ ಆಗೋಯ್ತು ಅದರಲ್ಲಿ. ನೀವಂತ ಐಡಿಯಾ ಮಾಡಬಾರ್ದು ಅಂತೇನಿಲ್ಲ ಕಾಂಗ್ರೆಸ್ಗೆ. ಅವರು ಅಷ್ಟು ಹೋದರೂ 100 ಕೋಟಿ ಜನರ ಮನೆಗೆ ಹೋದರು. ಕಾಂಗ್ರೆಸ್ ನಾಯಕರು ಮಾತ್ರ ಕೂತಲ್ಲೇ ಕುಳಿತಿದ್ದೇವೆ. ಮಮತಾ ಬ್ಯಾನರ್ಜಿ ಅಂತೆ ಬಿ ಜೆ ಪಿ ಎದುರಿಸದಿದ್ದರೆ ಕಷ್ಟ ಇದೆ. ಬಿ ಜೆ ಪಿ ಏನೇ ಕಸರತ್ತು ಮಾಡಿದ್ರು ಬೀದಿಗಿಳಿತಾರೆ, ಹೋರಾಟ ಮಾಡ್ತಾರೆ. ಹಾಗಾಗಿ ವೆಸ್ಟ್ ಬೆಂಗಾಲಲ್ಲಿ ನರೇಂದ್ರ ಮೋದಿಯವರು ಬಂದರೂ ಕೂಡ ತೃಣಮೂಲ ಕಾಂಗ್ರೆಸ್ ಗೆಲ್ತು. ಮೋದಿ ಸರ್ಕಾರದ ವಿರುದ್ಧ ನಾವು ಕೂಡ ಮಮತಾ ಬ್ಯಾನರ್ಜಿ ಥರ ಪ್ರತಿಭಟನೆ ಮಾಡಬೇಕು. ಇಲ್ಲಲ್ಲ, ದೆಹಲಿಗೆ ನುಗ್ಗಿ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ಹತ್ರ ಅಸ್ತ್ರಗಳಿದೆ. ಬರಗಾಲ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ನೆರವು ಕಡಿತ ಮಾಡಿದ್ದಾರೆ. ಉದ್ಯೋಗ ದಿನ ಹೆಚ್ಚಿಸಿ ಅಂದರೆ ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ನೀವು ಕರ್ನಾಟಕದಲ್ಲಿ ಕೂತು ಬೊಬ್ಬೆ ಹೊಡೆದ್ರೆ ಯಾರು ಕೇಳಲ್ಲ. ಕೇಂದ್ರದ ಸಹಯೋಗದ ಯೋಜನೆಗಳಿಗೆ ಪಾಲು ಕಡಿತ ಮಾಡಿದ್ದಾರೆ. ದಿಲ್ಲಿಯ ರಣರಂಗದಲ್ಲಿ ಹೋರಾಡೋಣ ಬನ್ನಿ ಅಂತ ಜೋಶ್ ತುಂಬಿದವರು ಬಿ ಆರ್ ಪಾಟೀಲ್ ಹೇಳಿದ ತಕ್ಷಣ ಎಲ್ಲ ಅಲರ್ಟ್ ಆದವು. ಯಾಕೆಂದರೆ ಅವ್ರಿಗೊಂದು ಮರ್ಯಾದೆ. ಅವ್ರು ಹೇಳಿದನ್ನು ಕೇಳ್ತಾರೆ. ರಮೇಶ್ ಕುಮಾರ್ ಹೇಳಿದನ್ನು ಹಿಂಗೆ ಕೇಳತ್ತ ಕಾಂಗ್ರೆಸ್, ಇವರು ಹೇಳಿದನ್ನು ಕೇಳ್ತಾರೆ. ಸೊ ಹಾಗಾಗಿ ಈ ರೀತಿ ಆಗ್ತಾ ಇದೆ. ಹೋರಾಟಕ್ಕೆ ಬಿ ಆರ್ ಪಾಟೀಲ್ ಅವರ ಐಡಿಯಾ ಕಾರಣ. ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದರೆ ನಿಮಗೆ, ನೀವು 21 ವರ್ಷಕ್ಕಿಂತ ಚಿಕ್ಕವರಾಗಿ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದರೆ 6 ವರ್ಷ ಜೈಲು, 25,000 ರೂಪಾಯಿ ದಂಡ ಇರುತ್ತಂತೆ. ಏನು ಶೆಟ್ರೆ ಏನು ಹೇಳ್ತಾ ಇದ್ದೀರಿ? ಯಾವ ರಾಜ್ಯ ಅಂತಂದರೆ ಅದು ಉತ್ತರಾಖಂಡ್. ಯಾಕೆ? ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಮಂಡಿಸಿದ್ದಾರೆ. ನಿನ್ನೆಯಿಂದ ಉತ್ತರಾಖಂಡ್ನಲ್ಲಿ 4 ದಿನಗಳ ವಿಶೇಷ ಅಧಿವೇಶನ ಆರಂಭಗೊಂಡಿದೆ. ಇಂದು ಕಾಂಗ್ರೆಸ್ ಶಾಸಕರ ವಿರೋಧದ ನಡುವೆ ಬಿಜೆಪಿ ಶಾಸಕ ಒಂದೇ ಮಾತ್ರಂ ಜೈ ಶ್ರೀರಾಮ್ ಘೋಷಣೆಯನ್ನು ಈ ನಡುವೆ ಸಿಎಂ ಪುಷ್ಕರ್ ಸಿಂಗ್ UCC ಮಸೂದೆ ಮಂಡಿಸಿದರು. ಏಕರೂಪ ನಾಗರಿಕ ಸಂಹಿತೆ ಶುರುವಾಯಿತು. ಇದರೊಂದಿಗೆ ಬಿಜೆಪಿ ಆಡಳಿತವಿರುವ ಉತ್ತರಾಖಂಡ್ ರಾಜ್ಯವು ಏಕರೂಪ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯವಾಗಿ ಹೊರಹೊಮ್ಮಿದೆ. ಇದಕ್ಕೆ ಅನೇಕರು ವಿರೋಧ ಇದೆ. ಕನ್ನಡ ಆಗಬೇಕು, ಮತ್ತೊಂದು ಆಗಬೇಕು, ಮಗದೊಂದು ಆಗಬೇಕು, ಎಲ್ಲವೂ ಕೂಡ ನೋಡಿ. ಏನು ಮಾತ್ರ ಅದರ ಬಗೆಗಿನ ದೃಶ್ಯಾವಳಿ ಫುಲ್ ಫ್ರೇಮ್ ತಗೊಳ್ಳಿ, ನೋಡ್ಕೊಂಬನ್ನಿ. माननीय अध्यक्ष जी, मैं आपकी अनुज्ञा से समान नागरिक संहिता उत्तराखंड विधेयक 2024 को पुनः स्थापित करता हूँ।